ಹಿಮಾಲಯದ ಹಿಮಚ್ಛಾದಿತ ಶಿಖರಗಳಲ್ಲಿ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವ ಒಂದು ಜ್ಞಾನವಿದೆ. ಆ ಜ್ಞಾನದ ಬೆಳಕನ್ನು ಆಧುನಿಕ ಜಗತ್ತಿಗೆ ತಲುಪಿಸಿದ ಹಿಮಾಲಯನ್ ಇನ್ಸ್ಟಿಟ್ಯೂಟ್ನ ಕಥೆಯಿದು. ಬನ್ನಿ, ಈ ಅಖಂಡ ಪರಂಪರೆಯ ಅದ್ಭುತ ಪಯಣವನ್ನು ಒಟ್ಟಿಗೆ ನೋಡೋಣ. ಹಿಮಾಲಯ ಅಂದ್ರೆ ಕೇವಲ ಹಿಮದಿಂದ ಆವೃತವಾದ ಪರ್ವತಗಳಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ಇದು ಪ್ರಾಚೀನ ಯೋಗಜ್ಞಾನದ ಒಂದು ಭದ್ರಕೋಟೆ. ಹೌದು, ಸಹಸ್ರಾರು ವರ್ಷಗಳಿಂದ ಈ ಪರ್ವತಗಳು ಋಷಿಮುನಿಗಳಿಗೆ, ಸತ್ಯಾನ್ವೇಷಕರಿಗೆ ಒಂದು ಪವಿತ್ರವಾದ ಆಶ್ರಯತಾಣವಾಗಿದೆ. ಇದೇ ಪರ್ವತಗಳ ಕಣಿವೆಗಳಲ್ಲಿ ಬೆಗೆತವರು ಸ್ವಾಮಿರಾಮರು. ಅವರಿಗೆ ಇಲ್ಲಿನ ಆಧ್ಯಾತ್ಮಿಕ ವೈಭವ ಜೀವನದುದ್ದಕ್ಕೂ ಅನುಭವಕ್ಕೆ ಬಂದಿತ್ತು. ಅವರ ಪ್ರಕಾರ ಈ ಪರ್ವತಗಳು ತಮ್ಮ ಆಧ್ಯಾತ್ಮಿಕ ಸಂದೇಶವನ್ನು ಕೇಳುವ ಮನಸ್ಸುಗಳಿಗೆ ಯಾವಾಗ್ಲೂ ಪಿಸುಗುಟ್ಟುತ್ತಲೇ ಇರುತ್ತವೆ, ಶಾಂತಿ ಮತ್ತು ಜ್ಞಾನದ ಸಂದೇಶವನ್ನು ಸಾರುತ್ತಲೇ ಇರುತ್ತವೆ. ಈ ಒಂದು ಮಾತು ಸಾಕು ಸ್ವಾಮಿ ರಾಮರಿಗೆ ಹಿಮಾಲಯದ ಜೊತೆಗಿದ್ದ ಆಳವಾದ ವೈಯಕ್ತಿಕ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು. ಇದೇ ಭಾವನೆ ಅವರ ಸಂಪೂರ್ಣ ಜೀವನಕ್ಕೆ ಒಂದು ದಾರಿದೀಪವಾಯಿತು. ಹಿಮಾಲಯ ಅವರಿಗೊಂದು ಜಾಗ ಮಾತ್ರ ಆಗಿರಲಿಲ್ಲ, ಅದೊಂದು ಜೀವಂತ ಶಕ್ತಿ, ಅವರ ಆಧ್ಯಾತ್ಮಿಕ ಪೋಷಕರೇ ಆಗಿತ್ತು. ಸರಿ, ಹಾಗಿದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಹಿಮದ ಮನೆ, ಜ್ಞಾನದ ತೊಟ್ಟಿಲು. ಹಿಮಾಲಯದ ಆ ಭವ್ಯ ಪರಿಸರದಲ್ಲಿ ಈ ಕಥೆಯ ಅಡಿಪಾಯ ಹೇಗೆ ರೂಪುಗೊಂಡಿತು ಅಂತ ನೋಡೋಣ. ಸ್ವಾಮಿರಾಮರ ಈ ಮಾತುಗಳನ್ನು ಕೇಳಿ, ಹಿಮಾಲಯದ ಆ ನೈಸರ್ಗಿಕ ಸೌಂದರ್ಯ ನಮ್ಮೊಳಗಿನ ಆಳವಾದ ಅನ್ವೇಷಣೆಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಪ್ರಕೃತಿಯ ಜತೆ ನಾವು ಒಂದಾದಾಗ ನಮ್ಮೊಳಗಿನ ಅಡೆತಡೆಗಳೆಲ್ಲ ತಾವಾಗಿಯೇ ದೂರವಾಗುತ್ತವೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಈಗ ಎರಡನೇ ಭಾಗಕ್ಕೆ ಬರೋಣ. ಒಬ್ಬ ದೂತನ ಧ್ಯೇಯ. ಪರ್ವತಗಳಿಂದ ಶುರುವಾದ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣ ಇಡೀ ಜಗತ್ತಿನ ಧ್ಯೇಯವಾಗಿ ಹೇಗೆ ಬದಲಾಯಿತು ಅಂತ ನೋಡೋಣ. ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂದಿದ್ದು ಅವರ ಗುರುವಿನ ಈ ಒಂದು ಮಾತಿನಿಂದ. ಈ ಶಕ್ತಿಯುತವಾದ ನುಡಿಗಳು ಸ್ವಾಮಿ ರಾಮರ ಜೀವನದ ದಿಕ್ಕನ್ನೇ ಬದಲಿಸಿದವು. ವೈಯಕ್ತಿಕ ಅನ್ವೇಷಣೆಯಿಂದ ಜಾಗತಿಕ ಸೇವೆಗೆ ಹೊರಳಿದ ಆ ನಿರ್ಣಾಯಕ ಕ್ಷಣವಿದು. ನೋಡಿ, ಇಲ್ಲಿ ಘಟನೆಗಳು ಎಷ್ಟು ವೇಗವಾಗಿ ನಡೆದುವಂತ. 1969ರಲ್ಲಿ ಅಮೆರಿಕಕ್ಕೆ ಮೊದಲ ಭೇಟಿ, 1970ರಲ್ಲಿ ಮಹತ್ವದ ಸಂಶೋಧನೆಯಲ್ಲಿ ಭಾಗಿ ಮತ್ತು ಕೇವಲ 2 ವರ್ಷದಲ್ಲಿ ಅಂದ್ರೆ 1971ರಲ್ಲಿ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ. ಇದು ಅವರ ಸಂಕಲ್ಪಕ್ಕೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಈಗ ಮೂರನೇ ಭಾಗ, ಈ ಸಂಸ್ಥೆಯ ಸ್ಥಾಪನೆಯ ಇಂದಿನ ಮೂಲ ಉದ್ದೇಶಗಳೇನು, ಅದರ ಮಾರ್ಗದರ್ಶಿ ತತ್ವಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಒಂದು ಸಂಸ್ಥೆಯ ಧ್ಯೇಯ ಅಲ್ಲ, ಇದೊಂದು ಕ್ರಾಂತಿಕಾರಿ ಯೋಚನೆ. 2 ವಿಭಿನ್ನ ಜಗತ್ತುಗಳನ್ನು ಅಂದ್ರೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು, ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ಜೀವನವನ್ನು ಒಟ್ಟಿಗೆ ತರುವ ಒಂದು ಅದ್ಭುತ ಪ್ರಯತ್ನ. ಈ ದೊಡ್ಡ ಧ್ಯೇಯವನ್ನು ಸಾಧಿಸೋಕೆ ಅವರು 3 ಸರಳ ಆದರೆ ತುಂಬನೇ ಶಕ್ತಿಯುತವಾದ ತತ್ವಗಳನ್ನು ಮುಂದಿಟ್ರು: ಆಂತರಿಕ ಶಕ್ತಿ, ಉಲ್ಲಾಸ ಮತ್ತು ನಿಸ್ವಾರ್ಥ ಸೇವೆ. ಈ ಮೌಲ್ಯಗಳು ಪೂರ್ವ ಪಶ್ಚಿಮದ ಸೇತುವೆಯನ್ನು ನಿರ್ಮಿಸಲು ಅಡಿಪಾಯವಾದುವು. ಈ ಸಂಸ್ಥೆ ಎಷ್ಟು ಬೇಗ ಬೆಳೀತು ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. 1974ರಲ್ಲಿ 100 ವಿದ್ಯಾರ್ಥಿಗಳೊಂದಿಗೆ ಶುರುವಾದ ಆಧ್ಯಾತ್ಮಿಕ ಪ್ರವಾಸ 1977ರ ಹೊತ್ತಿಗೆ 400 ಎಕರೆಯ ಒಂದು ದೊಡ್ಡ ಕ್ಯಾಂಪಸ್ ಆಗಿ ಬೆಳೆದು ನಿಂತಿದೆ. ನಿಜಕ್ಕೂ ಇದೊಂದು ಅದ್ಭುತವಾದ ಬೆಳವಣಿಗೆ. ಕಥೆಯ 4ನೇ ಭಾಗಕ್ಕೆ ಬಂದಿದ್ದೇವೆ. ಅಖಂಡ ಪರಂಪರೆ, ಜ್ಯೋತಿಯ ಹಸ್ತಾಂತರ. ಇಲ್ಲಿ ನಾಯಕತ್ವದ ಪರಿವರ್ತನೆ ಮತ್ತು ಪರಂಪರೆಯ ಮುಂದುವರಿಕೆಯ ಬಗ್ಗೆ ನೋಡೋಣ. ಯಾವುದೇ ದೊಡ್ಡ ಚಳುವಳಿಯಲ್ಲೂ ಬರುವಂತಹ ಒಂದು ಗಂಭೀರ ಘಟ್ಟವಿದು. 1996 ನವೆಂಬರ್ 13, ಸ್ವಾಮಿರಾಮರು ಮಹಾಸಮಾಧಿಯಾದ ದಿನ. ಇದು ಸಂಸ್ಥೆಯ ಪಾಲಿಗೆ ಒಂದು ಗಂಭೀರವಾದ ಕ್ಷಣವಾಗಿತ್ತು, ಆದರೆ ಅವರ ದೃಷ್ಟಿ ಮಾತ್ರ ಅಖಂಡವಾಗಿ ಮುಂದುವರಿತು. ಗುರುವಿನ ಜ್ಞಾನದ ಜ್ಯೋತಿಯನ್ನು ಮುಂದಕ್ಕೆ ಕೊಂಡೊಯ್ಯಲು ಅವರ ಉತ್ತರಾಧಿಕಾರಿಯಾಗಿ ಬಂದವರು ಪಂಡಿತ್ ರಾಜ್ಮಣಿ ತಿಗುನೈತ್. ಅವರ ಈ ಮಾತುಗಳಲ್ಲಿ ಗುರು ಶಿಷ್ಯರ ನಡುವಿನ ಆ ಪವಿತ್ರ ಸಂಬಂಧ ಎಷ್ಟೊಂದು ಆಳವಾಗಿತ್ತು ಅನ್ನೋದು ತಿಳಿಯುತ್ತೆ. ಹೀಗೆ ಜ್ಞಾನದ ಹರಿವು ನಿರಂತರವಾಗಿ ಮುಂದುವರಿಯಿತು. ನೋಡಿ, ಸಂಸ್ಥಾಪಕರ ನಂತರವೂ ಆ ಧ್ಯೇಯ ನಿಲ್ಲಲಿಲ್ಲ, ಬದಲಿಗೆ ಇನ್ನಷ್ಟು ವಿಸ್ತಾರವಾಯಿತು. 2001ರಲ್ಲಿ ಭಾರತಕ್ಕೆ ದೊಡ್ಡ ಯಾತ್ರೆ, 2007ರಲ್ಲಿ ವಿಶ್ವಶಾಂತಿಗಾಗಿ ಅಖಂಡ ಧ್ಯಾನ, ಮತ್ತೆ 2008ರಲ್ಲಿ ಆಫ್ರಿಕಾದಲ್ಲಿ ಒಂದು ಮಾನವೀಯ ಕೇಂದ್ರ. ಅವರ ಕೆಲಸ ಜಗತ್ತಿನಾದ್ಯಂತ ಹರಡಿತು. ಈಗ ನಮ್ಮ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಜೀವಂತ ಸಂಪ್ರದಾಯ ಇವತ್ತಿನ ದಿನಕ್ಕೂ ಹೇಗೆ ಪ್ರಸ್ತುತವಾಗಿದೆ ಅನ್ನೋದನ್ನ ನೋಡೋಣ. ಇವತ್ತು
ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಅನ್ನೋದು ಕೇವಲ ಒಂದು ಸಂಸ್ಥೆಯಲ್ಲ, ಇದು ಯೋಗ, ಧ್ಯಾನ ಮತ್ತು ಸಮಗ್ರ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ವಿಶ್ವ ನಾಯಕನಾಗಿ ನಿಂತಿದೆ. ಇದೆಲ್ಲ ಶುರುವಾಗಿದ್ದು ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಅನ್ನೋದೇ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಸ್ವಾಮಿ ರಾಮರ ಈ ಮನುಮುಟ್ಟುವ ಕೈಬರಹದ ಸಾಲುಗಳನ್ನು ನೋಡಿ, ಎಷ್ಟು ವಿನಯವಿದೆ ಇದರಲ್ಲಿ. ಅವರು ಹೀಗೆ ಹೇಳುತ್ತಾರೆ, ಇದು ನನ್ನ ಜೀವನವಲ್ಲ, ಆದ್ರೆ ಹಿಮಾಲಯದ ಋಷಿಗಳಿಂದ ಮತ್ತು ನನ್ನ ಪ್ರೀತಿಯ ಗುರುವಿನಿಂದ ನಾನು ಪಡೆದ ಅನುಭವಗಳ ಕೊಡುಗೆ. ಮತ್ತು ಅವರ ಪತ್ರ ಹೀಗೆ ಮುಕ್ತಾಯವಾಗುತ್ತೆ. ನಿನ್ನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವರಿಗೆ ಈ ಭೂಮಿಯ ಮೇಲೆ ಯಾವುದೇ ಭಯ ಉಳಿಯುವುದಿಲ್ಲ. ಅವರ ಅಧಿಕೃತ ಧ್ವನಿ, ಅವರ ಸಹಿ, ಇದೊಂದು ತುಂಬಾನೇ ವೈಯಕ್ತಿಕವಾದ ಮತ್ತು ಶಕ್ತಿಯುತವಾದ ಮಾತು. ಹಾಗಿದ್ರೆ ಒಂದು ಪ್ರಾಚೀನ ಜ್ಞಾನ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ತನ್ನ ಧ್ವನಿಯನ್ನ ಹೇಗೆ ಕಂಡುಕೊಳ್ಳುತ್ತೆ? ಹಿಮಾಲಯನ್ ಇನ್ಸ್ಟಿಟ್ಯೂಟ್ನ ಕಥೆ ಇದಕ್ಕೆ ಒಂದು ಅದ್ಭುತವಾದ ಉತ್ತರ. ಆದರೆ ಈ ಪಯಣ ಇನ್ನೂ ಮುಗಿದಿಲ್ಲ. ಇದು ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತೆ.